ಎಲ್ರಿಗೂ ನಮಸ್ಕಾರ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್, ತುಂಬ ದಿನ ಆಗಿತ್ತು ನಾನು ಈ ಥರ ಲಾಂಗ್ ಫಾರ್ಮ್ಯಾಟ್ ವಿಡಿಯೋನ ಹಾಕಿ. ಸ್ವಲ್ಪ ಪಾಸ್ ಮಾಡಿದ್ದೆ, ಬಟ್ ನಾನು ಯೂಟ್ಯೂಬ್ನ ಕ್ವಿಟ್ ಮಾಡಿಲ್ಲ. ಕೇಳ್ತಾಯಿದ್ರಿ ಸುಮಾರು ಜನ, ಯಾಕೆ ಯೂಟ್ಯೂಬ್ ನಿಲ್ಲಿಸ್ಬಿಟ್ರ, ವೀಡಿಯೋ ಹಾಕ್ತಾ ಇಲ್ವಲ್ಲ ಅಂತ. ಸೊ ಹಾಕ್ತೀನಿ, ಇನ್ಮೇಲೆ ಒಂದೊಂದೇ ವೀಡಿಯೋಗಳನ್ನ ಹಾಕಬೇಕು. ಅದು ಎಷ್ಟಾದರೂ ವ್ಯೂಸ್ ಬರಲಿ, ವೀಡಿಯೋನ ನಿಲ್ಲಿಸ್ಬಾರ್ದು ಅಂತ ಅನ್ಕೋತಾ ಇದ್ದೀನಿ. ಇನ್ನು ಈ ವಿಡಿಯೋ ನನ್ನ ಪುಟ್ಟ ಮಗಳ ಮೊದಲನೇ ವರ್ಷದ ಬರ್ತ್ಡೇ ವಿಡಿಯೋ. ಸೊ ಮೊದಲನೇ ವರ್ಷ ಅಂದರೆ ಸ್ವಲ್ಪ ಸ್ಪೆಷಲ್ ಅಲ್ವಾ? ಸ್ವಲ್ಪ ಅಲ್ಲ, ತುಂಬಾ ಸ್ಪೆಷಲ್. ನನ್ನ ದೊಡ್ಡ ಮಗಳು ಬರ್ತ್ಡೇನ ಹೀಗೆ ಗ್ರ್ಯಾಂಡಾಗಿ ಇನ್ನೂ ಖುಷಿಯಿಂದ ಆಚರಿಸಿದ್ದು. ಸೊ ನನ್ನ ಅಮ್ಮ ಹೋದ 20 ದಿನಕ್ಕೆ ಹುಟ್ಟಿದಂಥವಳು ನನ್ನ ಚಿಕ್ಕ ಮಗಳು. ಸೊ ನಮ್ಮಮ್ಮ ಅಕ್ಟೋಬರ್ 9ನೇ ತಾರೀಕು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಇವಳು ಅಮ್ಮ ಹೋದ 20 ದಿನ ಅಂದರೆ 29ನೇ ತಾರೀಕು ಹುಟ್ಟಿದವಳು. ಇಷ್ಟೊಂದು ಗ್ರ್ಯಾಂಡಾಗಿ ಮಾಡುವಂಥ ಉದ್ದೇಶ ಇರಲಿಲ್ಲ, ಸಿಂಪಲಾಗಿ ಮಾಡಿಬಿಡೋಣ ಅಂದ್ಕೊಂಡು. ಬಟ್ ನನ್ನ ತಮ್ಮನ ಹೆಂಡತಿ ಸೀಮಂತ ಆದಮೇಲೆ ಇಲ್ಲೇ ಉಳ್ಕೊಂಡಿದ್ದು. ಸೊ ಇನ್ನೊಂದು 2-3 ದಿನ ಅಲ್ವಾ, ಇಲ್ಲೇ ಬರ್ತಡೇ ಮುಗಿಸಿ ಹೋಗೋರಂತೆ ಅಂದ್ಬಿಟ್ಟು ನಮ್ಮಪ್ಪ ಮತ್ತು ನನ್ನ ತಮ್ಮ ಸ್ವಲ್ಪ ಫೋರ್ಸ್ ಮಾಡಿದ್ರು. ಆ ಕಾರಣ ಸರಿ ಇಲ್ಲೇ ಮಾಡೋಣ ಅಂತ ಈ ಥರ ಚಿಕ್ಕದಾಗಿ ಡೆಕೋರೇಷನ್ ಮಾಡಿಸಿದ್ದಾರೆ ನಮ್ಮಪ್ಪ. ಈ ಡೆಕೋರೇಷನ್ ಬಂದು ನಮ್ಮ ನೇಬರ್ ಹರ್ಷ ಅಂತ, ಅವ್ರದ್ದು ಒಂದು ಇವೆಂಟ್ ಇದೆ ಮತ್ತು ಒಂದು ಸೆಲೆಬ್ರೇಷನ್ ಸ್ಟುಡಿಯೋ ಇದೆ. ಸೊ ಅವರು ಬಂದು ಅರೇಂಜ್ ಮಾಡಿಕೊಟ್ಟಿದ್ದು ಮಗಳ ಬರ್ತಡೇಗೆ. ಸೊ ತುಂಬ ಚೆನ್ನಾಗಿ ಮತ್ತು ತುಂಬ ಕಡಿಮೆ ರೇಟು, ಒಂದು ಒಳ್ಳೆ ರೀಸನಬಲ್ ರೇಟಿಗೆ ನಮಗೆ ಈ ಡೆಕೋರೇಷನ್, ಬಲೂನ್ ಡೆಕೋರೇಷನ್ನ ಮಾಡಿಕೊಟ್ಟಿದ್ರು. ಸೊ ಇಷ್ಟೇ ಸಾಕು ಅಂತ ನಾವೇ ಸೆಲೆಕ್ಟ್ ಮಾಡಿದ್ದು. ಸೊ ತುಂಬ ರೀಸನಬಲ್ ರೇಟ್ಗೆ ಮಾಡಿಕೊಟ್ಟಿದ್ದಾರೆ. ಇನ್ನಿದ್ರ ಪ್ಲಸ್ ಪಾಯಿಂಟ್ ಏನಂದರೆ ಫೋಮ್ ಬರೋ ಹಾಗೂ ಕೂಡ ಮಾಡಿದರು. ಇದಂತೂ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದು. ಮಕ್ಕಳೆಲ್ಲ ಸಖತ್ತು ಖುಷಿಪಟ್ಟರು. ಸೊ ಚೆನ್ನಾಗಿತ್ತು. ಏನು ನಾವು ಸಿಂಪಲ್ ಅಂತ ಅಂದ್ಕೊಂಡ್ವೋ, ತುಂಬಾ ಚೆನ್ನಾಗಿ, ತುಂಬಾ ಅಚ್ಚುಕಟ್ಟಾಗಿ ಈ ಸೆಲೆಬ್ರೇಷನ್ ಆಯಿತು. ಸೊ ಥ್ಯಾಂಕ್ಸ್ ಟು ವರ್ಷ. ಇನ್ನೊಂದು ಸ್ಪೆಷಲ್ ಅಂದರೆ ನನ್ನ ಹಸ್ಬೆಂಡ್ ಇದ್ದರು. ಸೊ ಅವರು ಕೂಡ ರಜಕ್ಕೆ ಬಂದಿದ್ದರು. ಆ ಕಾರಣ ಮಗಳ ಬರ್ತಡೇನ ಖುಷಿಯಾಗಿ ಇಲ್ಲೇ ನಮ್ಮ ಮದ್ದೂರಲ್ಲೇ ಮಾಡ್ದು. ಸೀಮಂತಕ್ಕೆ ಹೇಗೂ ಬಂದಿದ್ದು ನನ್ನ ಹಸ್ಬೆಂಡ್ ಅವತ್ತೇ ಬಂದಿದ್ದರು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಸೀಮಂತ ಮುಗಿಸಿದ ಮೇಲೆ ನನಗೆ ಕ್ಲೀನಿಂಗ್ ಕೆಲಸನೇ ಇರುತ್ತಲ್ಲ. ಫಂಕ್ಷನ್ ಮಾಡುವಾಗ ಒಂಥರ ಕ್ಲೀನಿಂಗ್ ಆದರೆ, ಫಂಕ್ಷನ್ ಮುಗಿದ್ಮೇಲೆ ಒಂಥರ ಕ್ಲೀನಿಂಗ್ ಇರುತ್ತೆ. ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸೋಷ್ಟರಲ್ಲಿ 1-2 ದಿನ ಆಗೋಯ್ತು. ಇನ್ನು ಒಂದಿನ ಬರ್ತಡೇ ಮುಗಿಸ್ಕೊಂಡೇ ಹೋಗಿ ಅಂದ್ರಲ್ಲ, ಆ ಕಾರಣ ಇಲ್ಲೇ ಮಾಡಿಬಿಡೋದ ಫಸ್ಟ್ ಇಯರ್ ಬರ್ಡೇನ ಅಂತ ಉಳ್ಕೊಂಡು. ಸೊ ಈ ನನ್ನ ಪುಟ್ಟ ಕಂದನ ಬರ್ಡೇಗೆ ನನ್ನ ಅಮ್ಮ ಮಿಸ್ಸಿಂಗ್. ಸೊ ಅಮ್ಮ ಇಲ್ಲದೇ ಸೆಲೆಬ್ರೇಷನ್ ಮಾಡಿದ್ದು ತುಂಬ ಬೇಜಾರು ಅನ್ನಿಸ್ತು. ಇನ್ನು 1-2 ದಿನ ಮುಂಚೆನೇ ಆಗಿದ್ದರೆ ಅಥವಾ ಮಾಡಿದರೆ ನನ್ನ ತಮ್ಮನ ಹೆಂಡತಿ ಇರ್ತಿದ್ಲು. ಅವಳು ಇಲ್ಲ, ಅಮ್ಮನ ತುಂಬ ಮಿಸ್ ಮಾಡಿಕೊಂಡು. ಸೊ ಇನ್ನು ಹುಣಸೂರಲ್ಲಿ ಒಂದು ಬರ್ಡೇ ಮಾಡಿಬಿಡೋದ, ಅತ್ತೆ ಮಾವ ಇರಲಿಲ್ವಲ್ಲ, ಆ ಕಾರಣ ಅಲ್ಲೂ ಒಂದು ಬರ್ತಡೇ ಮಾಡೋದ ಅಂತ ಅಂದ್ಕೊಂಡು, ಬಟ್ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ನಮ್ಮ ಪರಿ ಯಾಕೋ ಸ್ವಲ್ಪ ಕಿರಿಕಿರಿ ಮಾಡ್ಕೋತಾ ಇದ್ಲು. ಅವಳು ನಿದ್ದೆ ಆಗಿರಲಿಲ್ವೋ, ಇಲ್ಲ ಜನಗಳು ನೋಡಿ ಸ್ವಲ್ಪ ಗಾಬರಿ ಆದ್ಲು, ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ಟಿದ್ಲು. ಮಧ್ಯ ಹಂಗೆ ಹಿಂಗೆ ಮಾಡಿ ನಾವು ಸೆಲೆಬ್ರೇಷನ್ ಮೋಡಕ್ಕೆ ಕರ್ಕೊಂಡು ಬರ್ತಾಯಿದ್ರು ಅಲ್ಲಲ್ಲೇ ಒಂಥರ ಕಿರಿಕಿರಿ ಮಾಡ್ಕೊಳ್ಳೋದು, ಅಳೋದು, ಯಾರ ಹತ್ರಕ್ಕೂ ಹೋಗ್ತಾ ಇಲ್ಲ, ಆ ಥರ ಆಗೋಯ್ತು. ಸದ್ಯ ಎಷ್ಟೊತ್ತಿಗೆ ಫೋಟೋಸ್ ಎಲ್ಲ ತೆಗೆದು ಅವಳು ಡ್ರೆಸ್ ಚೇಂಜ್ ಮಾಡಿಬಿಡ್ತೀನೋ ಅನ್ನೋಂಗೆ ಆಗಿತ್ತು ನನಗೆ. ಪರವಾಗಿಲ್ಲ, ಅಂತೂ ನಾವು ಅಂದ್ಕೊಂಡದ್ಕಿಂತ ಹೆಚ್ಚಾಗಿ ಚೆನ್ನಾಗಾಯಿತು ನಮ್ಮ ಸೆಲೆಬ್ರೇಷನ್ನು. ಇನ್ನು ಕೇಕದೆಲ್ಲ ನನ್ನ ತಮ್ಮ ತಂದಿದ್ದ ಚೆನ್ನಾಗಿರೋ ಕೇಕನ್ನು. ಈ ಥರನೇ ಬೇಕು, ಆ ಥರನೇ ಬೇಕು ಅಂತ ಹೇಳಿ ಅವನೇ ಮಾಡಿಸಿ ತಗೊಬಂದಿದ್ದ. ನನ್ನ ಹಸ್ಬೆಂಡ್ ಇದ್ರೇ ಒಂಥರ ಸೆಲೆಬ್ರೇಷನ್ನು. ಅವರು ಹೆಚ್ಚು ನಮ್ಮ ಜೊತೆ ಇಲ್ಲದೇ ಇರೋ ಕಾರಣ ಯಾವುದಾದ್ರೂ ಸೆಲೆಬ್ರೇಷನಲ್ಲಿ ಅವರಿದ್ದರೆ ನಮ್ಮ ಖುಷಿ ಇನ್ನೂ ದುಪ್ಪಟ್ಟಾಗುತ್ತೆ. ಇನ್ನು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಇನ್ವೈಟ್ ಮಾಡಿದ್ದು. ಮೊದಲನೇ ವರ್ಷದಲ್ವಾ, ಸೊ ಮಕ್ಕಳೆಲ್ಲ ಹೆಚ್ಚು, ನಮ್ಮ ಅಕ್ಕಪಕ್ಕ ಎಲ್ಲ ಹೆಚ್ಚು ಮಕ್ಕಳಿರೋದ್ರಿಂದ ಮಕ್ಕಳು ಮತ್ತು ನಮಗೆ ಬೇಕಾದವರು, ತುಂಬ ಕ್ಲೋಸ್ ಆಗಿರೋರೆಲ್ಲರನ್ನೂ ಇನ್ವೈಟ್ ಮಾಡಿದ್ದು. ಸೊ ಎಲ್ಲ ಬಂದು ಅವ್ರ ಗಿಫ್ಟ್ಗಳನ್ನ ಕೊಟ್ಟು
ಗಿಫ್ಟಿಗಿಂತ ಹೆಚ್ಚಾಗಿ ಪಾಪುಗೆ ವಿಶ್ ಮಾಡಿ ಹೋದರು. ಇನ್ನೇನು ಕೇಕ್ ಕಟ್ಟಿಂಗ್ ಆದಮೇಲೆ ಸೊ ಫೋಟೋಸ್ ಎಲ್ಲ ಇರುತ್ತೆ. ಎಲ್ಲರ ಜೊತೆನೂ ಬಂದವ್ರ ಜೊತೆ ಎಲ್ಲ ಮತ್ತು ನಮ್ಮ ಮನೆಯವರು ಎಲ್ಲರೂ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲನೂ ತಗೊಂಡು ಚೆನ್ನಾಗಿತ್ತು. ಒಂದು ಒಳ್ಳೆ ಫ್ಯಾಮಿಲಿ ಟೈಮ್. ಚಿಕ್ಕ ಮಗಳಿಗಿಂತ ತುಂಬ ಎಂಜಾಯ್ ಮಾಡಿದ್ದು ನನ್ನ ದೊಡ್ಡ ಮಗಳು. ಎಲ್ಲರನ್ನೂ ನೋಡೋದು, ಅವ್ರ ಜೊತೆ ಎಲ್ಲ ಆಟ ಆಡೋದು, ಈ ಬಲೂನ್ ಡೆಕೋರೇಷನ್ನು ಎಲ್ಲನೂ ಎಂಜಾಯ್ ಮಾಡ್ತಾಯಿದ್ಲು ಅವಳು. ಇನ್ನು ಬಂದವರಿಗೆಲ್ಲ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋದು ನಮ್ಮ ಸಂಪ್ರದಾಯ ಅಲ್ವಾ. ಸೊ ಏನೇ ಸೆಲೆಬ್ರೇಷನ್ ಇದ್ರೂ ಇದಂತೂ ಪಕ್ಕಾ ಇದ್ದೇ ಇರಬೇಕು. ನಾನಂತೂ ಮರೆಯಲ್ಲ ಆ ವಿಚಾರಗಳನ್ನೆಲ್ಲ. ಸೊ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಕೇಕ್ ಮತ್ತು ಸ್ವೀಟ್ಸ್ ಎಲ್ಲನೂ ಇಲ್ಲಿ ನನ್ನ ಅಪ್ಪ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಸೊ ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಟ್ಬಿಟ್ಟಿದ್ದು. ಎಲ್ಲ ಬಂದವರಿಗೆಲ್ಲ ಕೇಕು ಮತ್ತು ಸ್ವೀಟು ಖಾರ ಎಲ್ಲನೂ ಒಟ್ಟು ಕಳಿಸ್ತಾಯಿದ್ದು. ಸೊ ನಮ್ಮ ಬರ್ಡೇ ಸೆಲೆಬ್ರೇಷನ್ ಹೀಗಾಯಿತು. ಸಿಂಪಲ್ಲಾಗಿದ್ರೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಾಯಿತು ಅಂತ ಹೇಳ್ಬೋದು. ಸೊ ಎಲ್ಲದಕ್ಕೂ ನನ್ನ ಅಪ್ಪ, ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಸಪೋರ್ಟ್ ಇರೋದ್ರಿಂದ ಅಷ್ಟೇ ಈ ಫಂಕ್ಷನ್ ಚೆನ್ನಾಗಾಯಿತು. ಮತ್ತು ಎಲ್ಲ ನೀವು ಕೂಡ ನನಗೆ ತುಂಬಾ ವಿಶ್ ಮಾಡಿದ್ದೀರ, ನನ್ನ ಮಗಳಿಗೆ ಹರಿಸಿದ್ದೀರಾ. ಸೊ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಹಾಕ್ತೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ, ತುಂಬ ಇಟ್ ಮೀನ್ಸ್ ಎ ಲಾಟ್ ಅಂತಾರಲ್ಲ ಹಾಗೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಆರೋಗ್ಯ ತುಂಬಾ ಮುಖ್ಯ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.